ಈಗ ನಮಗೂ ಸುದ್ದಿ ಬಂದು ಇನ್ನೂ ಕೇಳಬೇಕಾಗಿದೆ. ಸೊ ಅವರು ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಬೆಂಗಳೂರಲ್ಲಿ. ಬಹುಶಃ ಚಿಕಿತ್ಸೆ ಫಲಕಾರಿ ಆಗದೆ ಆಗಿರ್ಬೋದು. ಭಾಳ ಹಳೆ ನಾವು JDS ನಲ್ಲಿ ಇದ್ದಂತೆ ಎಲ್ಲ ಜೊತೆ ಇದ್ದೀವಿ, ಜೊತೆ ಇದ್ದೀವಿ. ಸುಮಾರು 30 ವರ್ಷಗಳಿಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಒಂದಾಗಿದ್ದೀವಿ. ಸೊ ಒಬ್ಬ ಹಿರಿಯ ರಾಜಕಾರಣಿ. ಅವೇರ್ನೆಸ್ ಮೂಡಿಸ್ಲಿಕ್ಕೆ ಏನೇನು ಕಾರ್ಯಕ್ರಮ ಆಗ್ತಾ ಇದ್ದೀವಿ, ಅಧ್ಯಕ್ಷರೇ ಖುದ್ದಾಗಿ ಬಂದಿದ್ದಾರೆ. ಅದ್ರ ಬಗ್ಗೆ ಅವರೇ ವಿವರವಾಗಿ ಹೇಳ್ತಾರೆ. ಅಂದರೆ ಏನು ಕಾರ್ಯಕ್ರಮ ಇದೆ, ಮುಂದೆ ನಮ್ಮ ಚಾಲೆಂಜ್ ಏನಿದೆ, ಏನು ಮಾಡಬೇಕಂತ. ಸೊ ಅಧ್ಯಕ್ಷರು ಬ್ರೀಫ್ ಮಾಡ್ತಾರೆ. ಅದಿಂತ ಭಾಳಷ್ಟು ಆಗಬೇಕು. ಯಾಕೆಂದರೆ ನಮಗೆ ಕಸ ವಿಲೇವಾರಿ ದೊಡ್ಡ ಚಾಲೆಂಜ್ ಇದೆ ನಮಗೆ. ಸೊ ಅದು ಒಂದು ಹಂತಕ್ಕೆ ಮುಗಿಸುವಂಥ ಪ್ರಯತ್ನ ಮಾಡಬೇಕು. ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ ನಾವು. ಸೊ ಅದು ಮಾಲಿನ್ಯ ನಿಯಂತ್ರಣ ಮಂಡಳಿ ಖಂಡಿತ ಅದ್ರ ಬಗ್ಗೆ ಗಮನ ಹರಿಸ್ತಾರಂತ ನಾವು ಆಶೆಯನ್ನು ಇಟ್ಕೊಂಡಿದ್ದೀವಿ. DC ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಸೊ ಮಾತುಕತೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಸೊ ಅವ್ರೇನು ತಾವು ಅಲ್ಲಿ ವಿಸಿಟ್ ಮಾಡಬೇಕು ಅನ್ನೋದು ಅವರು ಒಂದು ಒತ್ತಾಯ. ಇಲ್ಲ, ನೋಡೋಣ, ಅವಶ್ಯಕತೆ ಮಾಡ್ತೀವಿ. ಈಗಾಗಲೇ DC ಅವರು 2-3 ಸಾರಿ ಹೋಗಿ ಬಂದಾರೆ ನಮ್ಮ ಪರವಾಗಿ, ಕಾರ್ಖಾನೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ. ಅವಶ್ಯಕತೆ ಹೋಗ್ತೀವಿ. ಮಾಡೋರು ಅದಕ್ಕೆ ಹತ್ರ ಏನು, ಅದಕ್ಕೆ ಎಲ್ಲ ರಾಜಕೀಯ ನಮ್ಮ ಪಕ್ಷದವರು ಭೇಟಿಯಾಗಿದ್ದಾರೆ, ಶಾಸಕರು ಹೋಗಿದ್ದಾರೆ, BJP ಅವರು ಹೋಗಿದ್ದಾರೆ, JDS ನವರು ಹೋಗಿದ್ದಾರೆ. ಸಮಸ್ಯೆ ಗೊಂದಲ ಇದೆ, ಅದು ಸ್ವಲ್ಪ ಗೊಂದಲ ಇದೆ. ಗೊಂದಲ ನಿವಾರಣೆ ಮಾಡಲಿಕ್ಕೆ DC ಅವರ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲಿಲ್ಲ, ಡೆಲ್ಲಿಗೆ ಅಧ್ಯಕ್ಷ ಎಲ್ಲರ ಬನ್ನಿ ಅವರ ಅದ್ರ ಬಗ್ಗೆ ಕೇಳಿ ಏನಾರ ಹೇಳಂಗಿದ್ರೆ ಹೇಳ್ತಾರೆ ಅವರು. ಸ್ಪೆಸಿಫಿಕ್ ಆಗಿ